ಆನೇಕಲ್ ತಾಲೂಕಿನ ಹಂದೇನಹಳ್ಳಿ ಗ್ರಾಮ ಪಂಚಾಯತ್ ಕಚೇರಿ ಆವರಣದಲ್ಲಿ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿಯ 2024-25ನೇ ಸಾಲಿನ ಮೊದಲನೆಯ ಸುತ್ತಿನ ಗ್ರಾಮ ಸಭೆಯನ್ನು ಆಯೋಜಿಸಲಾಯಿತು. ಇನ್ನು ಮೊದಲನೇ ಸುತ್ತಿನ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಹಂದೇನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಪ್ಪ ಅವರು ವಹಿಸಿದರು. ಇನ್ನು ಗ್ರಾಮ ಸಭೆಯಲ್ಲಿ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಹೀಗೆ ಸಾರ್ವಜನಿಕರು ಸಹ ತಮ್ಮ ತಮ್ಮ ಸಮಸ್ಯೆಗಳನ್ನು ಇಲಾಖೆಯ ಅಧಿಕಾರಿಗಳ ಮತ್ತು ಚುನಾಯಿತ ಪ್ರತಿನಿಧಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಇನ್ನು ಹಂದೇನಹಳ್ಳಿ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳು ಮತ್ತು ಅಭಿವೃದ್ಧಿ ಅಧಿಕಾರಿ ತುಫೇಲ್ ಶರೀಫ್ ಅವರು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು. ಜೊತೆಗೆ ಕೆಲವೊಂದು ಪ್ರಶ್ನೆಗಳಿಗೆ ಸ್ಥಳದಲ್ಲೇ ಉತ್ತರವನ್ನು ಸಹ ನೀಡಿದರು. ಇನ್ನು ಸಭೆಯಲ್ಲಿ ಹಂದೇನಹಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶ್ರೀಮತಿ ಆರ್ ರಾಜೇಶ್ವರಿ, ಗ್ರಾಮ ಪಂಚಾಯತ್ ಸದಸ್ಯರಾದ ಎಸ್.ವಿ.ಟಿ. ಮಂಜುನಾಥ್, ಚೇತನ್, ಶ್ರೀಮತಿ ದಿವ್ಯಾ, ರಮ್ಯಾ, ಅಶೋಕ್ ರೆಡ್ಡಿ, ನಾರಾಯಣಮ್ಮ, ರುದ್ರಮೂರ್ತಿ, ಜೈಪಾಲ್ ರೆಡ್ಡಿ, ಶ್ರೀಮತಿ ಜ್ಯೋತಿ, ಮಿಲಿಟರಿ ಮಂಜು, ಪ್ರೇಮ್ ಕುಮಾರ್, ಶ್ರೀಮತಿ ಸುಧಾ, ಕಾರ್ಯದರ್ಶಿ ಶ್ರೀರಾಮ್ ಮತ್ತು ಇಲಾಖೆಯ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದರು. 24-25ನೇ ಸಾಲಿನ ಮೊದಲನೇ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಹಂದೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಅಧಿಕಾರಿಗಳು ಬರಬೇಕಾಗಿತ್ತು, ಶಾಸಕರು ಬರಬೇಕಾಗಿತ್ತು, MP ಸಾಹೇಬರು ಬರಬೇಕಾಗಿತ್ತು, MLC ಅವರು ಬರಬೇಕಾಗಿತ್ತು. ನಮ್ಮ ಪಂಚಾಯತಿನಲ್ಲಿ ಅನುದಾನಗಳೇ ಕೊಡ್ದಿರೆ ನಮ್ಮ ಪಂಚಾಯತಿಯವರೆಲ್ಲ ಬಂದು ಎಲ್ಲರನ್ನೂ ನಮ್ಮ ಪಂಚಾಯತಿಯವರೇ ಸಿಕ್ಕಿದ್ದೀರಿ ಕೇಳೋದಕ್ಕೆ. ಎಲ್ಲ ಕೆಲಸನೂ ನಮ್ಮನ್ನೇ ಕೇಳ್ತಾರೆ. ನಾವು ಪಂಚಾಯತಿಯಿಂದ ಆದಷ್ಟು ನಾವು ಸಹಕಾರ ಮಾಡಿದ್ದೀರಿ. ಎಲ್ಲ ಊರಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ. ಸ್ಕೂಲ್ ಕಾಂಪೌಂಡ್ಗಳು ಮಾಡಿದ್ದೀರಿ, ಕೆರೆ ಅಭಿವೃದ್ಧಿಗಳು ಮಾಡಿದ್ದೀರಿ. JJMನವ್ರ ಕೆಲಸಕ್ಕೆ ಸಹಕಾರ ಕೊಟ್ಟು ಎಲ್ಲ ರೀತಿಯಲ್ಲಿ ನಾವು ಎಲ್ಲ ಕೆಲಸ ಮಾಡ್ತಾಯಿದ್ದೀರಿ. ಈ ಸಾರಿನೂ ನಾವು 2 ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಈ ಗ್ರಾಮ ಪಂಚಾಯತ್ ಆದಮೇಲೆ ನಾವು ಆಕ್ಷನ್ ಪ್ಲ್ಯಾನ್ ಮಾಡ್ತೀರಿ. ಒಳ್ಳೆಯ ಕಾಮಗಾರಿಗಳು ಕೆಲಸಗಳು ಆಗ್ತಾಯಿದೆ. ಈಗ ನಮ್ಮ ಪಂಚಾಯತಿಯಲ್ಲಿ ಎಲ್ಲ ನಮ್ಮ ಮಂಜುನಾಥ್ ರೆಡ್ಡಿ ಅವರು ಟೀಮಲ್ಲಿ, ನಮ್ಮ ಚೇತನ್ ಟೀಮಲ್ಲಿ, ನಮ್ಮ ರಮ್ಯಾ ಮೇಡಮ್ ಅವ್ರ ಟೀಮಲ್ಲಿ ನಾವು 14 ಜನರು ಎಲ್ಲರೂ ಒಟ್ಟಾಗಿದ್ದೀರಿ. ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ. 14 ಜನ ಸದಸ್ಯರು ಎಲ್ಲರೂ ಅಧ್ಯಕ್ಷರು ಸದಸ್ಯರುಗಳೆಲ್ಲ ಒಟ್ಟಾರೆ ಇದ್ದೀರಿ. ನಾವು ಎಲ್ಲ ಒಂದು ಒಟ್ಟುಗೂಡಿಸ್ಕೊಂಡು ಎಲ್ಲ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದೀರಿ. ನಮಗೆ ಚುನಾವಣೆ ಆದಮೇಲೆ ನಮಗೆ ಪಕ್ಷಭೇದ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ಚುನಾವಣೆ ಆದ ಸಂಜೆನೇ ಮರೆತು ಬಿಡ್ತೀರಿ. ನಮ್ಮ ಹಂದೇನಹಳ್ಳಿ ಪಂಚಾಯಿತಿನಲ್ಲಿ ಮೊದಲಿಂದನೂ ನಡ್ಕೊಂಬಂದಿರೋಂಥದ್ದು. ನಮ್ಮ ಈ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಮೊದಲು ಸ್ಟಾರ್ಟಿಂಗಲ್ಲಾಗಿದ್ದಂಥ ಅಧ್ಯಕ್ಷರು ಪುಟ್ಟಪ್ಪ ಅವ್ರು ಬಂದಿದ್ದರು, ನಮ್ಮ ರಮೇಶ್ ರೆಡ್ಡಿ ಅವರು ಬಂದಿದ್ದರು, ನಮ್ಮ ಡೈರಿ ಅಧ್ಯಕ್ಷರು ಬಂದಿದ್ದರು, ನಮ್ಮ ಇನ್ನು ಹಿರಿಯ ಮುಖಂಡರೆಲ್ಲ ನಮ್ಮ ಹಂದೇನಹಳ್ಳಿ ಗ್ರಾಮ ಪಂಚಾಯತ್ ಅವರು ಬಂದು ಒಳ್ಳೆಯ ಸಲಹೆ ಕೊಟ್ಟಿದ್ದಾರೆ. ನಮ್ಮ ಅಧಿಕಾರಿಗಳು ನಮಗೆ ಜಾಸ್ತಿ ತೊಂದರೆ ಕೊಡ್ತಾ ಇದ್ದಾರೆ. ಈ ಥರ ಮಾಡೋಂಗಿದ್ರೆ ನಾವು ಗ್ರಾಮ ಸಭೆ ಮಾಡೋಂಗೇ ಇಲ್ಲ. ಇವತ್ತು ಆಯೋಜನೆ ಆಗಿತ್ತು. ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸಾರ್ವಜನಿಕರಿಂದ ಸಮಸ್ಯೆಗಳ ಬಗ್ಗೆ ವಾರ್ಡ್ ಸಭೆಯನ್ನು ಮಾಡಿ, ವಾರ್ಡ್ ಸಭೆಯಲ್ಲಿ ಬಂದಿರೋ ಕಾಮಗಾರಿಗಳನ್ನು ಪಟ್ಟಿಯನ್ನು ಇಲ್ಲಿ ಅನುಮೋದನೆ ತಗೊಂಡು, ಇನ್ನೂ ಬೇರೆ ಬೇರೆ ಸಮಸ್ಯೆಗಳು, ಸ್ಮಶಾನ ಇರ್ಬೋದು, ಗ್ರಾಮಗಳ JJM ಕೆಲಸಗಳ ಬಗ್ಗೆ ಇರ್ಬೋದು, ಹಲವಾರು ಸಮಸ್ಯೆಗಳು ಸಾರ್ವಜನಿಕರು ಬಂದು ತಿಳಿಸಿದ್ದಾರೆ. ಈಗ ನಮ್ಮ ಗ್ರಾಮ ಪಂಚಾಯತಿ ಅನ್ನೋದು ನಮಗೆ ಮನೆಗೆ ಅಡಿಪಾಯ ಇದ್ದಾಗೆ. ಪ್ರತಿಯೊಂದು 28 ಇಲಾಖೆಗಳು ಸೇರಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಸಭೆ ಮಾಡೋದು. ಅಲ್ಗೂ ಕೆಲವಾರು ಇಲಾಖೆಗಳವರು, ಈಗ ರೆವಿನ್ಯೂ ಕಂದಾಯ ಇಲಾಖೆ ಇರ್ಬೋದು, ಹಲವಾರು ಇಲಾಖೆಗಳವರು ಇಲ್ಲಿ ಗ್ರಾಮ ಸಭೆಗೆ ಬರಲಿಲ್ಲ. ಪ್ರೋಟೋಕಾಲ್ ಪ್ರಕಾರ ನಾವು ಎಲ್ಲ ಪಾಂಪ್ಲೆಟ್ ಎಲ್ಲ ಕೊಟ್ಟು ಅವ್ರಿಗೆಲ್ಲ ವಿಷಯ ಎಲ್ಲ ತಿಳಿಸಿದ್ದೀವಿ. ಕಾರಣಾಂತರಗಳಿಂದ ಕೆಲವೊಂದು ಇಲಾಖೆಗಳವ್ರು ಬಂದಿಲ್ಲ. ಮುಂದೆ ತಪ್ಪುಗಳನ್ನೆಲ್ಲ ಅವರು ಸರ್ಕಾರದ ಕಡೆಯಿಂದ ತಿದ್ಕೊಬೇಕು. ಇಲಾಖೆಗಳವರು ಸಾರ್ವಜನಿಕರಿಗಿಂತ ಕಾರ್ಯಕ್ರಮಗಳು ಬಂದಾಗ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಅದರಿಂದ ದಯವಿಟ್ಟು ಎಲ್ಲ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಯಶಸ್ವಿ ಆಗಬೇಕಂದ್ರೆ ಈ ಗ್ರಾಮ ಸಭೆ ಮಾಡೋದೇನಕ್ಕೆ, ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೋದಕ್ಕೆ. ಈಗ ನಮ್ಮ ಪಂಚಾಯತಿಯಲ್ಲಿ ಮುಖ್ಯವಾಗಿ ನಮ್ಮ ಈಗ ಹಂದೇನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿ ಒಂದು PHC ಸಬ್ ಸೆಂಟರ್ ಇದೆ, ಆರೋಗ್ಯ ಇಲಾಖೆದು. ಅದು ಈಗ ತುಂಬ ಸಮಸ್ಯೆಗಳಿದೆ. ಅದನ್ನೂ ಈಗ ಪರಿಹಾರ ಕಂಡುಕೊಳ್ಬೇಕಿದೆ. ಆಮೇಲೆ ನಮಗೀಗ ಗ್ರಾಮ ಪಂಚಾಯತಿಗಳಿಗೆ ಸರ್ಕಾರಗಳಿಂದ ಹೆಚ್ಚು ಅನುದಾನಗಳು ಬರಲ್ಲ. ನಮ್ಮ ಲೋಕಲ್ ಟ್ಯಾಕ್ಸಿಂದ ಕಂದಾಯದಿಂದ ನಾವು ಗ್ರಾಮ